ಹಸಿರು ತುಂಬಿದ ಊರಲ್ಲಿ ಇಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಕೂಡ ಆಗುದಿಲ್ಲ. ಸೊಳ್ಳೆ ಎಲ್ಲ ಬರ್ತದೆ, ಸರಿ ಇಲ್ಲ, ಗಲೀಜು, ತುಂಬಾ ಗಲೀಜು, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಗೆ ಯಾರಾದ್ರೂ ಸಹಾಯ ಮಾಡ್ಬೇಕು. ನಮ್ಗೆ ಇಲ್ಲಿ ಎಷ್ಟು ಜನ ಕೋಆಪರೇಟಿವ್ ಕರೆದ್ರು ಕೂಡ ಬರುದಿಲ್ಲ. ಗಲೀಜೆಲ್ಲ ತುಂಬಾ ರಾಶಿ ಬಿದ್ದಿದೆ, ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಬರುದಿಲ್ಲ. ಇಲ್ಲಿಗೆ ಕೋಆಪರೇಟಿವ್ ಕೂಡ ಬರುದಿಲ್ಲ, ಇಲ್ಲಿ ಸರಿ ನೋಡ್ಲಿಕ್ಕೆ ಬರುದಿಲ್ಲ. ನಾವು ಫೋನ್ ಮಾಡಿ ಕರೆದ್ರು ಕೂಡ ಬರುದಿಲ್ಲ. ನಗರದ ಹೃದಯ ಭಾಗದಲ್ಲಿರುವ ಉರ್ವ ಮಾರುಕಟ್ಟೆ ಮೂಲಸೌಕರ್ಯಗಳ ಕೊರತೆ ಹಾಗೂ ನಿರ್ವಹಣಾ ವೈಫಲ್ಯದಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಪ್ರತಿದಿನ ಸಾವಿರಾರು ಮಂದಿ ಭೇಟಿ ನೀಡುವ ಈ ಮಾರುಕಟ್ಟೆಯಲ್ಲಿ ಮುಕ್ತ ಚರಂಡಿಗಳು, ನಿಂತ ನೀರು, ಕಸದ ರಾಶಿಗಳು ಹಾಗೂ ದುಸ್ಥಿತಿಯಲ್ಲಿರುವ ಶೌಚಾಲಯಗಳು ಮಾರುಕಟ್ಟೆಯ ದಾರುಣ ಸ್ಥಿತಿಗೆ ಕನ್ನಡಿ ಹಿಡಿತಾ ಇವೆ. ಇನ್ನು ಜನರಿಗೆ ಆರೋಗ್ಯದ ಆತಂಕವನ್ನ ಹೆಚ್ಚಿಸಿವೆ. ಮಾರುಕಟ್ಟೆಯೊಳಗಿನ ಚರಂಡಿಗಳ ಮೇಲ್ಭಾಗದ ಕಾಂಕ್ರೀಟ್ ಸ್ಲ್ಯಾಬ್ಗಳು ಹಲವು ಕಡೆ ಮುರಿದು ಬಿದ್ದಿದ್ದು ಚರಂಡಿ ನೀರು ಹೊರಹರಿತಾ ಇದೆ. ಮೀನು ಮತ್ತು ಮಾಂಸ ಮಾರಾಟ ಪ್ರದೇಶಗಳ ಸುತ್ತಮುತ್ತ ನೀರು ನಿಂತು ದುರ್ವಾಸನೆ ಹರಡುತ್ತಿರುವುದರಿಂದ ವ್ಯಾಪಾರಿಗಳು ಮತ್ತು ಗ್ರಾಹಕರು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸಾರ್ವಜನಿಕ ಶೌಚಾಲಯಗಳ ಸ್ಥಿತಿಯು ಹದಗೆಟ್ಟಿದ್ದು ಸ್ವಚ್ಛತೆಯ ಕೊರತೆ ಹಾಗೂ ನಿರ್ವಹಣೆಯ ಅಭಾವದಿಂದ ಬಳಕೆದಾರರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಪುರುಷರ ಶೌಚಾಲಯ ಬಳಕೆಗೆ ಅಯೋಗ್ಯವಾಗಿರುವುದರಿಂದ ಮಹಿಳೆಯರ ಶೌಚಾಲಯವನ್ನೇ ಬಳಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವ್ಯಾಪಾರಿಗಳು ದೂರಿದ್ದಾರೆ. ಟಾಯ್ಲೆಟ್ ಏನು ಒಳ್ಳೆಯದು, ಗಂಡಸರದು ಅವರಿಗೆ ಹೋಗ್ಲಿಕ್ಕೆ ಪಾಪ ಆಗುದಿಲ್ಲ. ಅವರು ಹೆಂಗಸರ ಟಾಯ್ಲೆಟ್ಗೆ ಬರ್ತಾರೆ ಗಂಡಸರು, ಅದಕ್ಕೆ ಅವರದ್ದೊಂದು ಸರಿ ಮಾಡಿಕೊಡ್ಬೇಕು. ಗಂಡಸರು ಒಂದು ಸರಿ ಇಲ್ಲ ಟಾಯ್ಲೆಟ್, ಗಂಡಸರು ನಾವು ನೋಡ್ತೇವೆ ಎಲ್ಲ ಒಡೆದು ಹೋಗಿದೆ. ಪಾಪ ಅವರು ಬೆಳಗ್ಗೆ ಬಂದವರು ಎಲ್ಲಿಗೆ ಓಡುದು? ಅವ್ರದ್ದೊಂದು ಸರಿ ಮಾಡಿ ಕೊಡ್ಬೇಕು. ನಮಗೆ ಕೂಡ ಹೆಂಗಸರಿಗೆ ಸರಿ ಮಾಡಿ ನಾವು ಬೀಗ ಹಾಕ್ತೇವೆ. ಆ ಪಾಪ ಅವರು ನಮ್ಮ ಹತ್ರ ಕೇಳಿ ಬೀಗ ತಗೊಂಡು ಹೋಗ್ಲಿಕ್ಕೆ ಮತ್ತೆಂತ ಮಾಡೋದು? ಹೊರಗಿನವರೆಲ್ಲ ಬರ್ತಾರೆ, ಅದಕ್ಕೆ ನಾವು ಬೀಗ ಹಾಕುದು. ಅದನ್ನೊಂದು ಸರಿ ಮಾಡಿ ಕೊಡ್ಬೇಕು. ಗಂಡಸರಿಗೆ ಪಾಪ ಸರಿ ಮಾಡಿ ಕೊಡ್ಬೇಕು. ಅವ್ರು ಎಲ್ಲಿಗೆ ಹೋಗುದು? ಮಾರುಕಟ್ಟೆಯ ಮೇಲ್ಛಾವಣಿಯ ಶೀಟ್ಗಳು ಹಲವು ಕಡೆ ಹಾಳಾಗಿದ್ದು ಮಳೆಗಾಲದಲ್ಲಿ ಮಳೆ ನೀರು ಒಳನುಗ್ತಾ ಇದೆ. ನಲ್ಲಿಗಳಿಂದ ನಿರಂತರ ನೀರು ಹರಿತಾ ಇದ್ದು ನೀರಿನ ಅಪವ್ಯಯವಾಗ್ತಾ ಇದೆ. ಚರಂಡಿ ಹಾಗೂ ಸ್ವಚ್ಛತೆಯ ಸಮಸ್ಯೆ ಹಲವು ವರ್ಷಗಳಿಂದ ಮುಂದುವರೆದಿದೆ. ಮಳೆಗಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಮೀನು ವ್ಯಾಪಾರಿ ದೇವಿಕಾ ಮಾತನಾಡಿ, ಕಸ ದುರ್ವಾಸನೆ ಹಾಗೂ ಸೊಳ್ಳೆಗಳ ಕಾಟದಿಂದ ಗ್ರಾಹಕರು ಮಾರುಕಟ್ಟೆಗೆ ಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇದರಿಂದ ವ್ಯಾಪಾರ ಕುಂಠಿತಗೊಂಡು ಸಾವಿರಾರು ರೂಪಾಯಿ ನಷ್ಟವಾಗುತ್ತಿದೆ ಎನ್ನುತ್ತಾರೆ. ಮಹಾನಗರ ಪಾಲಿಕೆ ಮತ್ತು ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಸಮಸ್ಯೆಗಳಿಗೆ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿರುವ ವ್ಯಾಪಾರಿಗಳು ಮಾರುಕಟ್ಟೆಯ ಸ್ವಚ್ಛತೆ, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ಮೇಲ್ಛಾವಣಿ ದುರಸ್ತಿ ಹಾಗೂ ಸುಸಜ್ಜಿತ ಶೌಚಾಲಯಗಳ ವ್ಯವಸ್ಥೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಾವು ಸಾವಿರಾರು ರೂಪಾಯಿ ಮೌಲ್ಯದ ಮೀನುಗಳನ್ನು ಖರೀದಿಸಿ ಮಾರಾಟಕ್ಕೆ ತರ್ತೇವೆ, ಆದರೆ ಗ್ರಾಹಕರ ಕೊರತೆಯಿಂದ ಮೀನುಗಳು ಮಾರಾಟವಾಗದೆ ಉಳಿಯುತ್ತಿವೆ. ಇದರಿಂದ ವ್ಯಾಪಾರಿಗಳಿಗೆ ಭಾರಿ ನಷ್ಟ ಉಂಟಾಗುತ್ತಿದೆ ಎನ್ನುತ್ತಾರವರು. ನಮಗೆ ಕುತ್ಕೊಳ್ಳಿಕ್ಕೆ ಕೂಡ ಆಗುದಿಲ್ಲ, ಸೊಳ್ಳೆ ಎಲ್ಲ ಬರ್ತದೆ, ಸರಿ ಇಲ್ಲ, ಗಲೀಜುಂಟು, ತುಂಬಾ ಗಲೀಜುಂಟು, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಕಸ್ಟಮರ್ ಒಳಗೆ ಬರಲಿಕ್ಕೆ ಕೇಳುದಿಲ್ಲ. ಮೊದಲೇ ದಾರಿಯಲ್ಲಿ ಅಂಗಡಿ ಉಂಟು, ಅಲ್ಲಿಗೆ ಹೋಗ್ತಾರೆ. ನಮಗೆ ವ್ಯಾಪಾರವಿಲ್ಲ. ನಾವು 20, 30, 50 ಸಾವಿರದ ಮೀನು ತಂದರೆ ಅಲ್ಲೇ ಉಳಿತದೆ, ಕಷ್ಟ ಆಗ್ತದೆ ನಮಗೆ. ನಿಮಗೆ ಯಾರಾದರೂ ಸಹಾಯ ಮಾಡಬೇಕು. ನಮಗೆ ಇಲ್ಲಿ ಎಷ್ಟು ಜನ ಕೋಆಪರೇಟಿವ್ ಕರೆದ್ರು ಕೂಡ ಬರುದಿಲ್ಲ. ಗಲೀಜೆಲ್ಲ ತುಂಬ ರಾಶಿ ಬಿದ್ದಿದೆ, ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಬರುದಿಲ್ಲ. ಇಲ್ಲಿಗೆ ನಾವು ಎಷ್ಟು ಅವರ ಹತ್ರ ಫೋನ್ ಮಾಡಿ ಹೇಳಿದ್ರು, ಎಂತಕ್ಕೆ ಇದು ಏನು ಪ್ರಯೋಜನ ಇಲ್ಲ, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ನಮಗೆ. ವಾಸನೆ ಬರ್ತದೆ, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಸರಿ ಮಾಡಿ ನಮಗೆ ಕೊಡಬೇಕು. ನಾವು ಎಷ್ಟು ಸಲ ಹೇಳಿದ್ದೇವೆ, ಬರುವುದೇ ಇಲ್ಲ ಯಾರು ಕೂಡ. ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿಸಿದೆ, ಅದಕ್ಕೆ ಮಾರ್ಕೆಟೇ ಸರಿ ಇಲ್ಲ. ಅಲ್ಲಿ ಸರಿ ಮಾಡಿ ಕೊಡಲಿಲ್ಲ. ಕಟ್ಟಿಂಗಿನವರಿಗೆ ಕೂಡ ಮಾಡಿ ಕೊಡಲಿಲ್ಲ. ನಮಗೆ ಮಾಡಿ ಕೊಟ್ಟಿದ್ದಾರೆ ಮೀನು ಮಾರುವವರಿಗೆ. ಮೀನು ಮಾರುವ ಮಾಡಿದೆ ಅವರು ಕಟ್ಟಿಂಗಿನವರು ಇಲ್ಲಿ ಕುತ್ಕೊಳ್ಳೋದು. ಮತ್ತು ಕೆಳಗೆ ಮೇಲೆ ಅಂಗಡಿ ಕೊಟ್ಟಿದ್ದಾರೆ. ಜಿನ್ಸಿದು, ಕೋಳಿದ್ದು, ಇದು ಸಾಮಾನು ಅಂಗಡಿದ್ದು, ತರಕಾರಿದ್ದು ಎಲ್ಲ ಮೇಲೆ ಹಾಕಿದ್ದಾರೆ. ಅವರು ಈಗ ತಗೊಳ್ಳಿಕ್ಕೆ ಬರುವವರು ಹೇಗೆ ತಗೊಳ್ಳೋದು? ಇಲ್ಲಿ ಆದರೆ ಒಟ್ಟಿಗೆ ಉಂಟು, ಕೆಳಗೆ ಎಲ್ಲ ಉಂಟು ವ್ಯವಸ್ಥೆ ಕೂಡ. ಅಂದರೆ ಇಲ್ಲಿಗೆ ಬರ್ತಾರೆ, ನಮ್ಮನ್ನು ಹೋಗ್ಲಿಕ್ಕೆ ಹೇಳ್ತಾರೆ. ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅದಕ್ಕೆ ನಾವು ಹೋಗಲಿಲ್ಲ. ಇಷ್ಟರ ತನಕ ಇಲ್ಲೇ ಕೂತ್ಕೊಂಡದ್ದು. ಅಲ್ಲಿ ಹೋದರೆ ನಮಗೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಿ ಒಂದು ಥರ ಗೂಡಿನಾಗಿ ಉಂಟು, ಬರುವುದಿಲ್ಲ. ಬಂದು ಮಾಡಿದ್ರೆ ಕಾಣುವುದಿಲ್ಲ ಯಾರಿಗೆ ಕೂಡ. ದಾರಿಯಲ್ಲಿ ಹೋಗಿ ತಗೊಳ್ತಾರೆ ಮೀನಿನೆಲ್ಲ. ದಾರಿಯಲ್ಲೆಲ್ಲ ಮೀನು ಇಟ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವೆಂತ ಮಾಡಬೇಕು? ಇಷ್ಟು ಮೀನು ತಂದದನ್ನು ನಮಗೆ ವ್ಯಾಪಾರವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಮಾರುಕಟ್ಟೆ ಸಮೀಪ ಕಸ ಸಾಗಾಣೆ ವಾಹನಗಳು ದೀರ್ಘಕಾಲ ನಿಲ್ಲೋದ್ರಿಂದ ದುರ್ವಾಸನೆ ಹೆಚ್ಚಾಗುತ್ತಿದೆ. ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ ಸೇರಿದಂತೆ ವಿವಿಧ ರೋಗಗಳ ಭೀತಿ ಎದುರಾಗಿದ್ದು, ಆರೋಗ್ಯದ ದೃಷ್ಟಿಯಿಂದ ಕೂಡ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇನ್ನು ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಊರ್ವ ಮಾರುಕಟ್ಟೆಯ ಮೂಲಭೂತ ಸೌಲಭ್ಯಗಳನ್ನು ತುರ್ತಾಗಿ ಸುಧಾರಿಸಬೇಕೆಂದು ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಇದು ಆಯುಕ್ತರ ಕಿವಿಗೆ ಮತ್ತು ಕಣ್ಣಿಗೆ ಬಿದ್ದರೆ ಬಹಳ ಬೇಗ ದುರಸ್ತಿ ಆದೀತು ಎಂಬ ದೂರದ ಆಶಾವಾದವೊಂದು ಜನರ ಮನದಲ್ಲಿ ಮೂಡಿದೆ. ಫುಟ್ಪಾತ್ ತೆರವಿಗೆ ದಿಟ್ಟ ಕ್ರಮ ಕೈಗೊಂಡು ಪಾದಚಾರಿಗಳ ಜೀವ ರಕ್ಷಣೆಗೆ ನಿಂತ ಪಾಲಿಕೆ ಕಮಿಷನರ್ ನಮ್ಮ ಆರೋಗ್ಯ ರಕ್ಷಣೆ ಮಾಡ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ ಮಾರುಕಟ್ಟೆ ಬಳಕೆದಾರರು. ಹಸಿರು ತುಂಬಿದ ಊರಲ್ಲಿ ಇಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಕೂಡ ಆಗುದಿಲ್ಲ. ಸೊಳ್ಳೆ ಎಲ್ಲ ಬರ್ತದೆ, ಸರಿ ಇಲ್ಲ, ಗಲೀಜುಂಟು, ತುಂಬಾ ಗಲೀಜುಂಟು, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಗೆ ಯಾರಾದ್ರೂ ಸಹಾಯ ಮಾಡ್ಬೇಕು. ನಮ್ಗೆ ಇಲ್ಲಿ ಎಷ್ಟು ಜನ ಕಾಪರೇಟರ್ ಕರೆದ್ರು ಕೂಡ ಬರುದಿಲ್ಲ. ಗಲೀಜೆಲ್ಲ ತುಂಬಾ ರಾಸಿ ಬಿದ್ದಿದೆ, ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಬರುದಿಲ್ಲ. ಇಲ್ಲಿಗೆ ಕಾಪರೇಟರ್ ಕೂಡ ಬರುದಿಲ್ಲ, ಇಲ್ಲಿ ಸರಿ ನೋಡ್ಲಿಕ್ಕೆ ಬರುದಿಲ್ಲ. ನಾವು ಫೋನ್ ಮಾಡಿ ಕರೆದ್ರು ಕೂಡ ಬರುದಿಲ್ಲ.